ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 188ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಉತ್ತರ ಕ್ರಿಯಾ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಮಹಾಶೈಲಗಳನ್ನು ಶಿಲೆಗಳನ್ನು ಧರಿಸಿರುವ ಲೋಕಮಾತೆಯೇ, ಭೂಮಿ ನಿನಗೆ ನಮಸ್ಕಾರ ನಮಸ್ಕಾರ. ಜಗದಾಧಾರೆ ನಿನಗೆ ನಮಸ್ಕಾರ. ಲೋಕಧಾತ್ರಿ ನಿನಗೆ ನಮಸ್ಕಾರ. ಧಾರಿಣಿ ವಸುಂಧರೆ ನಿನಗೆ ನಮಸ್ಕಾರ. ಸುಂದರಿ, ನಿನ್ನ ಭಕ್ತನಾದವನು ಹೀಗೆ ನಿನ್ನನ್ನು ಪ್ರಾರ್ಥಿಸಿ ಮೃತನ ಗೋತ್ರವನ್ನು ಹೆಸರನ್ನು ಹೇಳಿ ತಿಲೋದಕದಿಂದ ತರ್ಪಣವನ್ನು ಕೊಡಬೇಕು. ಬಳಿಕ ದ್ವಿಜೋತ್ತಮರಿಗೆ ನೆಲದ ಮೇಲೆ ಮೊಣಕಾಲೂರಿ ಬಾಗಿ ವಂದಿಸಿ ತನ್ನ ಕೈಯಿಂದ ಅವರ ಕೈಯನ್ನು ಹಿಡಿದುಕೊಂಡು ಮಂತ್ರವನ್ನು ಹೇಳಿ ಏಳಿಸಬೇಕು. ಬಳಿಕ ಅವರಿಗೆ ಶಯ್ಯಾಸನವನ್ನು ಅಂಜನ ಕಂಕಣಗಳನ್ನು ಕೊಡಬೇಕು. ಬ್ರಾಹ್ಮಣರು ಅವನ್ನು ಸ್ವೀಕರಿಸಿ ಹಾಸಿಗೆಯಲ್ಲಿ ಮುಹೂರ್ತಕಾಲ
ವಿಶ್ರಮಿಸಿಕೊಂಡು ಬಳಿಕ ಹೊರಟು ಹೋಗಬೇಕು. ಶ್ರಾದ್ದಕರ್ತೃವು ತರ್ಪಣ ಸ್ಥಾನಕ್ಕೆ ಬಂದು ದಾನಕ್ಕಾಗಿ ನಿಷ್ಕರ್ಷಿಸಿರುವ ಹಸುಗಳ ಬಾಲವನ್ನು ಕೈಯಲ್ಲಿ ಹಿಡಿದುಕೊಂಡು ಮೇಲೆತ್ತಿ ಬ್ರಾಹ್ಮಣನ ಕೈಗೆ ಕೊಡಬೇಕು. ಅತ್ತಿಯ ಮರದಿಂದ ಮಾಡಿದ ಪಾತ್ರೆಯಲ್ಲಿರುವ ಮಂತ್ರ ಪವಿತ್ರವಾದ ಕರಿಯ ಎಳ್ಳು ನೀರನ್ನು ತೆಗೆದುಕೊಂಡು ಸರ್ವ ಪಾಪಗಳನ್ನು ಹೋಗಲಾಡಿಸುವ ಹಸುವಿನ ಬಾಲಕ್ಕೆ ಪ್ರೋಕ್ಷಿಸಿ ಬಳಿಕ ಪ್ರೇತವನ್ನು ವಿಸರ್ಜಿಸಿ ಗೋವನ್ನು ಬ್ರಾಹ್ಮಣನಿಗೆ ಅರ್ಪಿಸಬೇಕು. ಅಶುದ್ಧವಾದ ನಿವಾಪಾನ್ನವನ್ನು ಕಾಗೆಗಳಿಗೆ ಹಾಕಬೇಕು. ಬಳಿಕ ಮನೆಗೆ ಬ್ರಾಹ್ಮಣರೊಡನೆ ಹೋಗಿ ಎಲ್ಲರಿಗೂ ಭೋಜನವನ್ನು ಮಾಡಿಸಬೇಕು. ಇರುವೆಗಳೇ ಮೊದಲಾದ ಸರ್ವ ಪ್ರಾಣಿಗಳನ್ನು ಪ್ರೇತ ತೃಪ್ತಿಗಾಗಿ ಸಂತೋಷಪಡಿಸಬಹುದು. ಮಾಧವಿ, ಅವುಗಳನ್ನು ದೀನಾನಾಥರನ್ನು ತೃಪ್ತಿಪಡಿಸಿದರೆ ಯಮಲೋಕಕ್ಕೆ ಹೋಗಿ ಮೃತನಿಗೆ ಸರ್ವಾನ್ನವನ್ನು ಅಕ್ಷಯವಾಗಿರುವಂತೆ ಕೊಟ್ಟಂತಾಗುವುದು. ಮೃತನಿಗೆ ಪ್ರೇತ ಭಾವವನ್ನು ಹೋಗಲಾಡಿಸುವ ಸಂಸ್ಕಾರವನ್ನು ಹೀಗೆ ಮಾಡಬೇಕು. ನಿಮಿಯಿಂದ ಮೊದಲುಗೊಂಡು 4 ವರ್ಣದವರಿಗೆಲ್ಲರಿಗೂ ಈ ವಿಧವಾದ ಸಂಸ್ಕಾರ ಮಾಡುವುದರಿಂದ ಶುದ್ಧಿಯುಂಟಾಗುವುದರಲ್ಲಿ ಸಂಶಯವಿಲ್ಲ. ಧರ್ಮವು, ಅದರಲ್ಲಿಯೂ ಮುಖ್ಯವಾಗಿ ಪ್ರೇತಕರ್ಮವು ಬ್ರಹ್ಮನು ಉದ್ದೇಶ ಮಾಡಿ ಪೂರ್ವದಲ್ಲಿಯೇ ನೋಡಿರುವುದಾಗಿದೆ. ಪುತ್ರನೇ, ಪ್ರೇತ ಕಾರ್ಯವನ್ನು ನಿನ್ನ ಮಗನಿಗೆ ಮಾಡಿದುದಕ್ಕಾಗಿ ನೀನು ಹೆದರಬೇಕಾದುದಿಲ್ಲ. ನಾರದನೆದುರಿಗೆ ನಾನು ವಿವರವಾಗಿ ಈ ವಿಚಾರವನ್ನು ಹೇಳಿದ್ದೇನೆ. ಮಗುವೇ, ನೀನು ಮಗನಿಗಾಗಿ ಒಂದು ಯಜ್ಞವನ್ನು ಮಾಡಿದಂತಾಯಿತು. ಅದು ಮೊದಲುಗೊಂಡು ಮುಂದೆ ಪಿತೃಕರ್ಮವು ಪಿತೃಯಜ್ಞವೆನಿಸುವುದು. ವತ್ಸನೆ, ಇದರಿಂದ ನೀನು ಸಂದೇಹವಿಲ್ಲದೆ ಶಿವಲೋಕಕ್ಕೂ ಬ್ರಹ್ಮಲೋಕಕ್ಕೂ ವಿಷ್ಣುಲೋಕಕ್ಕೂ ಹೋಗುವೆ, ದುಃಖಿಸಬೇಡ. ದತ್ತಾತ್ರೇಯನು ಹಾಗೆ ಯಥಾವಿಧಿಯಾಗಿ ಪಿತೃಕರ್ಮವನ್ನು ಹೇಳಿ ಮೃತನಿಗೆ 3ನೆಯ ತಿಂಗಳಲ್ಲಿಯೂ 7ನೆಯ ತಿಂಗಳಲ್ಲಿಯೂ 9ನೆಯ ತಿಂಗಳಲ್ಲಿಯೂ 11ನೆಯ ತಿಂಗಳಲ್ಲಿಯೂ ವರ್ಷದ ಕಡೆಯಲ್ಲಿಯೂ 1 ವರ್ಷದವರೆಗೆ ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದಗಳಲ್ಲಿ ಶಾಂತನೂ ಶುದ್ಧನೂ ಆಗಿ ಪ್ರೇತವನ್ನು ಆವಾಹನೆ ಮಾಡಿ ಯಥಾವಿಧಿಯಾಗಿ ಬ್ರಾಹ್ಮಣನಿಗೆ ಪ್ರೇತ ಭಾಗವನ್ನು ಭೋಜನ ಮಾಡಿಸಬೇಕು. 4 ವರ್ಣದವರು ಮಂತ್ರಯುಕ್ತವಾದ ಉಪಚಾರಗಳನ್ನು ಮಾಡಬೇಕು. ಅಮಂತ್ರರಾದ ಶೂದ್ರರಿಗೆ ಬ್ರಾಹ್ಮಣರು ವಿಧಿಗನುಸಾರವಾಗಿ ಕರ್ಮವನ್ನು ಮಾಡಿಸಬೇಕು. ಪ್ರೇತ ಕಾರ್ಯವು ನಡೆದು ವರ್ಷವು ಪೂರ್ಣವಾಗಲು ಕೆಲವು ಜೀವರು ಮುಕ್ತರಾಗುವರು. ಕೆಲವರು ಬೇರೆ ಲೋಕಗಳಿಗೆ ಹೋಗಿಯೋ ಹೋಗದೆಯೋ ಮತ್ತೆ ಭೂಮಿಗೆ ಬರುವರು. ಅಜ್ಜ, ಸೊಸೆ, ಹೆಂಡತಿ, ಜ್ಞಾತಿ, ಸಂಬಂಧಿ, ಬಂಧುಗಳು ಎಂಬ ಹಲವರು ಇದ್ದರೂ ಲೋಕವು ಕನಸಿನಂತಿರುವುದು. ಯಾರೇ ಆದರೂ ಮೃತರಿಗಾಗಿ ಸ್ವಲ್ಪ ಹೊತ್ತು ಅತ್ತು ಆಮೇಲೆ ಹಿಂತಿರುಗುವರು. ಸ್ನೇಹ ಪಾಶದ ಕಟ್ಟಿಗೊಳಗಾಗಿದ್ದರೂ ಅರ್ಧ ಕ್ಷಣದಲ್ಲಿ ಅವರಿಂದ ಮುಕ್ತನಾಗುವನು. ಯಾರು ಯಾರಿಗೆ ತಾಯೋ, ಯಾರು ಯಾರಿಗೆ ತಂದೆಯೋ, ಯಾರು ಯಾರಿಗೆ ಹೆಂಡತಿಯೋ, ಯಾರು ಯಾರಿಗೆ ಮಕ್ಕಳೋ, ಯುಗ ಯುಗದಲ್ಲೂ
ಯಾವುದೋ ಸಂಬಂಧದಿಂದ ಮೋಹ ಪಾಶದಿಂದ ಕಟ್ಟು ಬೀಳುವರು. ಮೃತನಿಗೆ ಪ್ರೀತಿಯಿಂದ ಸಂಸ್ಕಾರವನ್ನೇನೋ ಮಾಡಬೇಕು. ಸಂಸಾರ ಪ್ರಪಂಚದಲ್ಲಿ ಸಾವಿರಾರು ಜನ ತಾಯಿ ತಂದೆಗಳನ್ನು, ನೂರಾರು ಜನ ಹೆಂಡತಿ ಮಕ್ಕಳನ್ನು ಅನುಭವಿಸಿದ್ದೇವೆ. ಅವರು ಯಾರಿಗೆ ಸೇರಿದವರು? ನಾವು ಯಾರಿಗೆ ಸೇರಿದವರು? ಬ್ರಹ್ಮನು ಪ್ರೇತ ಸಂಸ್ಕಾರಕ್ಕೆ ಬೇಕಾದ ವಿಧಿಯನ್ನು ಹೇಳಿರುವನು. ಪ್ರೇತ ಕಾರ್ಯವು ನಡೆದ ಬಳಿಕ ಮೃತರಿಗೆ ಪಿತೃತ್ವ ಉಂಟಾಗುವುದು. ಪ್ರತಿ ತಿಂಗಳ ಅಮಾವಾಸ್ಯೆಯಲ್ಲಿಯೂ ಪಿತೃತರ್ಪಣವನ್ನು ಮಾಡಬೇಕು. ತಂದೆ, ಅಜ್ಜ, ಮುತ್ತಜ್ಜಂದಿರಿಗೆ ಶ್ರಾದ್ದದಲ್ಲಿ ಬ್ರಾಹ್ಮಣ ಮುಖದಲ್ಲಿ ಅರ್ಪಿಸುವುದರಿಂದ ಶಾಶ್ವತವಾದ ತೃಪ್ತಿಯುಂಟಾಗುವುದು ಎಂದು ಹೀಗೆ ಆ ಆತ್ರೇಯನು ಪಿತೃಯಜ್ಞ ನಿರ್ಣಯವನ್ನು ಹೇಳಿ ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾಗಿದ್ದು ಅಲ್ಲಿಯೇ ಕಣ್ಮರೆಯಾದನು. ನಾರದನು ಹೇಳುತ್ತಾನೆ, ಆತ್ರೇಯನು ಹೇಳಿದ ಮೃತ ಸಂಸ್ಕಾರವನ್ನು ವಿದ್ಯುಕ್ತವಾಗಿ ಕೇಳಿ 4 ವರ್ಣದವರಿಗೂ ನೀನು ಧರ್ಮವನ್ನು ನೆಲೆಗೊಳಿಸಿದಂತಾಯಿತು. ತಪೋಧನರಾದ ಋಷಿಗಳು ಪಿತೃಯಜ್ಞವನ್ನು ಪ್ರತಿ ತಿಂಗಳ ಅಮಾವಾಸ್ಯೆಯಲ್ಲಿಯೂ ಉಪಶ್ರಾದ್ದಗಳನ್ನು ದಿನದಿನವೂ ಮಾಡುವರು. ನೇಮಿಯಿಂದ ಆರಂಭವಾದ ಶ್ರಾದ್ದವು ಶೂದ್ರರಿಗೆ ಮಂತ್ರವರ್ಜಿತವಾಗಿಯೂ ಬ್ರಹ್ಮ ಕ್ಷತ್ರಿಯ ವೈಶ್ಯರಿಗೆ ಸಮಂತ್ರಕವಾಗಿಯೂ ವಿಹಿತವಾಗಿದೆ. ನೇಮಿಯು ಮಾಡಿದಾಗಿನಿಂದಲೂ ದ್ವಿಜರು ಶ್ರಾದ್ದವನ್ನು ಮಾಡುವರು. ಅದಕ್ಕೆ ನೇಮಿ ಶ್ರಾದ್ದವೆಂದು ಹೆಸರಾಗಿದೆ. ಪೂಜ್ಯನಾದ ಮುನಿವರ್ಯನೇ, ನಿನಗೆ ಮಂಗಳವಾಗಲಿ. ನಾನು ಹೊರಡುತ್ತೇನೆ. ಬ್ರಾಹ್ಮಣೋತ್ತಮನೂ ಮುನಿಶ್ರೇಷ್ಠನೂ ಆದ ನಾರದನು ಹೀಗೆ ಹೇಳಿ ತನ್ನ ಕಾಂತಿಯಿಂದ ಎಲ್ಲವನ್ನೂ ಹೊಳೆಯಿಸುತ್ತಾ ಇಂದ್ರನ ರಾಜಧಾನಿಯಾದ ಅಮರಾವತಿಗೆ ಹೊರಟು ಹೋದನು. ಮಾಧವಿ, ಹೀಗೆ ಪಿಂಡ ಸಂಕಲ್ಪವೂ ಶ್ರಾದ್ದೋತ್ಪತ್ತಿಯೂ ಬ್ರಾಹ್ಮಣರಲ್ಲಿ ಆತ್ರೇಯ ಮುನಿಯಿಂದಲೇ ಸ್ಥಾಪಿತವಾಯಿತು. ಇತಿ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರೇ ಪಿಂಡಕಲ್ಪ ಶ್ರಾದ್ದೋತ್ಪತ್ತಿರ್ನಾಮ 88-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 189ನೆಯ ಅಧ್ಯಾಯವಾದ ಪ್ರೇತಶ್ರಾದ್ದ ಭೋಜನ ಪ್ರಾಯಶ್ಚಿತ್ತ, ಶ್ರಾದ್ದ ನಿಮಂತ್ರಣಾನರ್ಹರು, ಸತ್ಪಾತ್ರ ದಾನಾದಿ ಮಹಿಮೆ, ಮೇಧಾತಿಥಿಯೆಂಬ ರಾಜನು ಪಿತೃಗಳಿಗೆ ಶ್ರಾದ್ದ ಮಾಡಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.